ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಒಂದು ಕೇಂದ್ರ ಸರ್ಕಾರದ ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ಸುಮಾರು 500 ಪೋಸ್ಟ್ಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಈ ಒಂದು ವೇಕೆನ್ಸಿಗಳ ಒಂದು ವಿಶೇಷತೆ ಏನಂದ್ರೆ, ತಾವು ಕನ್ನಡವನ್ನು ಓದೋದು ಬರೆಯೋದು ಬಂದ್ರೆ ಮಾತ್ರ ತಾವು ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಒಂದು ಕೇಂದ್ರ ಸರ್ಕಾರದ ಒಂದು ಹುದ್ದೆಗಳಾಗಿದ್ದರಿಂದ ನಮ್ಮ ಒಂದು ಕರ್ನಾಟಕದಂತ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಸಹ ಇಲ್ಲಿಂದ ತಾವು ಅಪ್ಲಿಕೇಶನ್ ಅನ್ನ ತಾವು ಹಾಕಬಹುದು. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ನಾನು ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಬೇಡಿ. ಸ್ನೇಹಿತರೆ, ಮೊದಲು ತಾವು ಈ ಸ್ಕ್ರೀನ್ ಮೇಲೆ ತಾವು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಅಬ್ಸರ್ವ್ ಅನ್ನೋದು ತಾವು ಮಾಡ್ಕೊಂಡ್ಬಿಡಿ. ಓಕೆನಾ? ಈ ಒಂದು ಚಾನಲ್ ಇಂದ ನಾವು ಕೊಡುವಂತಹ ಪ್ರತಿ ಒಂದು ವೇಕೆನ್ಸಿಗಳ ಒಂದು ಅಪ್ಡೇಟ್ ಅನ್ನ ನಾವು ಶೇರ್ ಅನ್ನ ಮಾಡುವ ಮುಂಚೆ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾವು ತಮ್ಮ ಮುಂದೆ ತಾವು ತೋರಿಸಿ ನಂತರ ನಾವು ಮಾಹಿತಿಯನ್ನು ನಾವು ಕೊಡೋದಕ್ಕೆ ನಾವು ಹೋಗ್ತೀವಿ. ಆ ಒಂದು ಉದ್ದೇಶದಿಂದ 100% ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಕರೆಕ್ಟ್ ಆಗಿರುವಂತಹ ಒಂದು ಮಾಹಿತಿಗಳಿಗೋಸ್ಕರ ತಾವು ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಆದಷ್ಟು ತಾವು ಈ ಒಂದು ಚಾನಲ್ಗೆ ತಮ್ಮ ಒಂದು ಸಪೋರ್ಟ್ ಅನ್ನು ತಾವು ತೋರಿಸಬಹುದು. ಓಕೆನಾ? ಈ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾವು ಶೇರ್ ಅನ್ನ ಮಾಡಕ್ಕೆ ಈ ರೀತಿಯಾಗಿರುವಂತಹ ಒಂದು ಡೇಟಾ ಅನ್ನ ನಾವು ತಮ್ಮಲ್ಲಿ ನಾವು ಪ್ರೊವೈಡ್ ಅನ್ನೋದು ಮಾಡಿಬಿಡ್ತೀವಿ. ಕೂಡ ಒಂದು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗುತ್ತೆ, ಹಾಗೆಯೇ ತಾವು ಕೂಡ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಒಂದು ಡೇಟಾ ಏನಿದೆ ಬಹಳ ಒಂದು ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಈ ಒಂದು ವೇಕೆನ್ಸಿಗಳು ಯಾವ ಒಂದು ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ ಅಂದ್ರೆ, OICL ಗವರ್ನಮೆಂಟ್ ವೇಕೆನ್ಸಿ 2025 ಬಗ್ಗೆ ಇಲ್ಲಿ ಒಂದು ಮಾತಾಡೋಕೆ ತಾವು ನೋಡಬಹುದು. ಓರಿಯೆಂಟೆಡ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಕಡೆಯಿಂದ ಈ ಒಂದು ವೇಕೆನ್ಸಿಗಳನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಒಂದು ಪಾಯಿಂಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ನಾಲೆಜ್ ಇನ್ ದ ಸ್ಟೇಟ್ ಲ್ಯಾಂಗ್ವೇಜ್ ಬೈ ರೀಡಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಸ್ಪೀಕಿಂಗ್ ಅಂದ್ರೆ ಆ ಒಂದು ಸ್ಟೇಟ್ ನ ಒಂದು ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೆ, ಸಪೋಸ್ ನಮ್ಮ ಒಂದು ಕರ್ನಾಟಕ ರಾಜ್ಯದ ಒಂದು ಕನ್ನಡ ಭಾಷೆಯನ್ನು ತಾವು ಓದೋದಾಗ್ಲಿ ಬರೆಯೋದಾಗ್ಲಿ ಈ ಒಂದು ಬಂದ್ರೆ ಮಾತ್ರ ತಾವು ಫೈನಲ್ ಆಗಿ ಸೆಲೆಕ್ಷನ್ಸ್ ಅನ್ನ ಪಡೆಯೋದಕ್ಕೆ ಮಾತ್ರ ಒಂದು ಎಲಿಜಿಬಲ್ ಆಗಿರ್ತೀರಿ. ಅದರ್ವೈಸ್ ಇಲ್ಲಿ ಒಂದು ಎಲಿಜಿಬಲ್ ಆಗಲ್ಲ ಅಂತ ಒಂದು ಸ್ಟ್ರೈಟ್ ಆಗಿ ಇಲ್ಲಿ ಒಂದು ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಇಲ್ಲಿ ಒಂದು ಮಾಡಿದ್ದಾರೆ. ಈ ಒಂದು ಸೆಂಟೆನ್ಸ್ ಅನ್ನ ತಾವು ಮೈಂಡ್ ಅಲ್ಲಿ ಇಟ್ಕೊಂಡು ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಪ್ರಯತ್ನವನ್ನ ಮಾಡಿ. ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಸ್ಟಾರ್ಟಿಂಗ್ ಡೇಟ್ 2/8/2025 ಮತ್ತು ಹಾಗೆ ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 17/8/2025. ಸುಮಾರು 10 ದಿನ ತಮ್ಮ ಬಳಿ ಒಂದು ಟೈಮ್ ಇದೆ ಅಪ್ಲೈ ಅನ್ನ ಮಾಡಕ್ಕೆ. ಆದಷ್ಟು ಈ ಒಂದು ಇನ್ಫಾರ್ಮೇಶನ್ ತಾವು ಕಂಪ್ಲೀಟ್ ಆಗಿ ನೋಡಿ ಆಫ್ಟರ್ ದಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಅಪ್ಲೈ ಅನ್ನ ಮಾಡಬಹುದು ಎಂಬುದರ ಬಗ್ಗೆನೂ ಕೂಡ ನಾವು ತಿಳಿಸ್ಕೊಡ್ತೀವಿ. ಇದರ ಒಂದು ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಅನ್ನ ತಾವು ನೋಡಬಹುದು. ಸುಮಾರು 500 ಪೋಸ್ಟ್ ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಇರೋದ್ರಿಂದ ತಾವು ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಒಂದು ಸ್ಟೇಟ್ ವೈಸ್ ಇಂತಿಷ್ಟು ಅಂತಹ ಒಂದು ವೇಕೆನ್ಸಿಸ್ಗಳು ಸಹ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ತಾವು ಇಲ್ಲಿ ನೋಡಬಹುದು. ಸಪೋಸ್ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಗೆ ತಾವು ನೋಡಬಹುದು ಕನ್ನಡ ಒಂದು ಲ್ಯಾಂಗ್ವೇಜ್ ಇಲ್ಲಿ ಒಂದು ಏನೋ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಚೆಕ್ಔಟ್ ಅನ್ನೋದು ತಾವು ಮಾಡಬಹುದು. ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ಮಾತಾಡಕ್ ಹೋದ್ರೆ ಎನಿ ಡಿಗ್ರಿ ಫ್ರಮ್ ಏನೋ ಒಂದು ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಅಂತ ಇಲ್ಲಿ ತಿಳಿಸಿದ್ದಾರೆ. ತಾವು ಯಾವುದಾದ್ರೂ ಒಂದು ಪದವಿಯನ್ನು ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅದು ಒಂದು BSc ಆಗಲಿ, BCom, BA, BBA, ಇಂಜಿನಿಯರಿಂಗ್ ಒಟ್ಟಾರೆ ಒಂದು ಪದವಿಯನ್ನ ಮಾತ್ರ ಇಲ್ಲಿ ಒಂದು ಕೇಳಿದರೆ ತಮ್ಮ ಒಂದು ಕ್ವಾಲಿಫಿಕೇಶನ್ ಪದವಿ ಇದ್ರೆ ಆದಷ್ಟು ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ನಾಲೆಜ್ ಇನ್ ದ ಸ್ಟೇಟ್ ಲ್ಯಾಂಗ್ವೇಜ್ ಬೈ ರೀಡಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಸ್ಪೀಕಿಂಗು ಅಂತ ಇಲ್ಲಿ ಒಂದು ತಿಳಿಸಿದ್ದಾರೆ. ಓಕೆ, ನಾ ಮೊದಲೇ ಹೇಳಿದ್ದೀನಿ ಅಪ್ಲೈ ಮಾಡುವಂತಹ ಒಂದು ಸ್ಟೇಟ್ ನಿಂದ ತಾವು ಒಂದು ಸ್ಟೇಟ್ ನ ಒಂದು ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಲೇಬೇಕು ಅಂತಾನು ಕೂಡ ಇಲ್ಲಿ ಒಂದು ಮಾಹಿತಿ ಅನ್ನೋದು ಕೊಟ್ಟಿರುವಂತದ್ದು. ಇದರ ಒಂದು ಏಜ್ ಲಿಮಿಟ್ ಅನ್ನ ತಾವು ಒಂದು ಸಲ ಅಬ್ಸರ್ವ್ ನಾವು ಮಾಡಬಹುದು. ಮಿನಿಮಮ್ ಆಗಿರುವಂತಹ ಒಂದು ಏಜ್ 21 ವರ್ಷ ಒಂದು ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿ 30 ವರ್ಷ ಅಂತ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿರ್ತಾರೆ. ಹಾಗೆ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಸಹ ತಾವು ನೋಡಬಹುದು. SC ST ಗೆ ಸುಮಾರು 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. OBC ಗೆ 3 ವರ್ಷ ಮತ್ತು PWD ಗೆ ಕ್ಯಾಟಗರಿ ವೈಸ್ ತಾವು ಇಲ್ಲಿ ಚೆಕ್ಔಟ್ ಅನ್ನ ಮಾಡಬಹುದು. ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಸರ್ವಿಸ್ ಇಯರ್ ಪ್ಲಸ್ 3 ವರ್ಷ ಅಂತಾನು ಕೂಡ
ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲಿ ಒಂದು ಕೊಟ್ಟಿರುವಂತದ್ದು. ಅಪ್ಲಿಕೇಶನ್ ಫೀಸ್ ನ ಒಂದು ವಿಚಾರಕ್ಕೆ ಬಂದಾಗ ತಾವು ನೋಡಬಹುದು SC ST ಮತ್ತು PWD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕೇವಲ ₹100 ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಟ್ಟಿರುವಂತದ್ದು. ಹಾಗೆಯೇ ಜನರಲ್ ಆಗಿರಬಹುದು OBC EWS ಮತ್ತು PH ಗೆ ಸುಮಾರು ₹600 ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಇಲ್ಲಿ ಒಂದು ಕೇಳಿರುವಂತದ್ದು. ಬಹಳ ಒಂದು ಮುಖ್ಯವಾಗಿ ಈ ಒಂದು ವೇಕೆನ್ಸಿಯ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನದ ಕಡೆ ನಾವು ಬಂದಾಗ ನೋಡಬಹುದು, ನಿಮ್ಮ ಒಂದು ಆಯ್ಕೆಯ ಒಂದು ವಿಧಾನವನ್ನು ಇಲ್ಲಿ ಒಂದು 3 ರೀತಿಯಲ್ಲಿ ಇಲ್ಲಿ ಒಂದು ಮಾಡ್ಕೊಂತಾರೆ. ಮೊದಲಾಗಿ ಇಲ್ಲಿ ಒಂದು ಟೈರ್ 1 ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ನಡೆಸ್ತಾರೆ, ಇಲ್ಲಿ ಟೈರ್ 2 ಮೈನ್ ಎಕ್ಸಾಮಿನೇಷನ್ಸ್ ನಡೆಸ್ತಾರೆ ಮತ್ತು ಮೂರನೇದಾಗಿ DV ಮತ್ತು ಫೈನಲ್ ಆಗಿರುವಂತಹ ಒಂದು ಲಿಸ್ಟ್ ಅನ್ನ ಇಲ್ಲಿ ರಿಲೀಸ್ ಅನ್ನೋದು ಮಾಡ್ತಾರೆ. ಮೊದಲನೇದಾಗಿ ಈ ಒಂದು ಪ್ರಿಲಿಮ್ಸ್ ನ ಒಂದು ವಿಚಾರಕ್ಕೆ ಬಂದಾಗ ತಾವು ಸಬ್ಜೆಕ್ಟ್ ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, ಸುಮಾರು 1 ಗಂಟೆಯ ಒಂದು ಕಾಲಾವಕಾಶ ಕೊಟ್ಟಿರ್ತಾರೆ. ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ 30 ಕ್ವಶನ್ಸ್, ರೀಸನಿಂಗ್ ಮೇಲೆ 30 ಕ್ವಶನ್ಸ್, ನ್ಯೂಮೆರಿಕಲ್ ಅಬಿಲಿಟಿ ಮೇಲೆ 35 ಕ್ವಶನ್ಸ್, ಹಾಗೆಯೇ ಒಂದು ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇವೆಲ್ಲ ಒಂದು ಈ ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಒಂದು ಕ್ವಶನ್ಸ್ ಇರುತ್ತೆ. ಆ ಒಂದು ಕ್ವಶನ್ ರಿಲೇಟೆಡ್ ಆಗಿರುವಂತಹ ಒಂದು 4 ಆನ್ಸರ್ಸ್ ಇರುತ್ತೆ. ಜಸ್ಟ್ ತಾವು ಟಿಕ್ ಮಾರ್ಕ್ ಅನ್ನ ಮಾಡಿ ತಾವು ಬರಬೇಕಾಗಿರುತ್ತೆ ಈ ಒಂದು ಪ್ರಿಲಿಮ್ಸ್ ನಲ್ಲಿ. ಓಕೆನಾ, ಇಲ್ಲಿ 0.25 ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಕೇಳಿರ್ತಾರೆ ಈ ಒಂದು ಪ್ರಿಲಿಮ್ಸ್ ಅಲ್ಲಿ. ಹಾಗೆಯೇ ತಾವು ಮೈನ್ ಎಕ್ಸಾಮಿನೇಷನ್ ಕಡೆ ನಾವು ಬಂದಾಗ ನೋಡಬಹುದು, 200 ಕ್ವಶನ್ಸ್, 250 ಮಾರ್ಕ್ಸ್, ಸುಮಾರು 135 ನಿಮಿಷಗಳ ಕಾಲ ತಮಗೆ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಒಂದು ಸಬ್ಜೆಕ್ಟ್ ಕಡೆ ಒಂದು ಬಂದಾಗ ರೀಸನಿಂಗ್ ಮೇಲೆ 40 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಮೇಲೆ 40 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಮೇಲೆ 40 ಕ್ವಶನ್ಸ್, 50 ಮಾರ್ಕ್ಸ್. ಕಂಪ್ಯೂಟರ್ ನಾಲೆಡ್ಜ್ ಮೇಲೆ 40 ಕ್ವಶನ್ಸ್, 50 ಮಾರ್ಕ್ಸ್ ಮತ್ತು ನ್ಯೂಮೆರಿಕಲ್ ಅಬಿಲಿಟಿ ಮೇಲೆ 40 ಕ್ವಶನ್ಸ್, 50 ಮಾರ್ಕ್ಸ್ ಇಲ್ಲಿ ಒಂದು ಮೈನ್ ಎಕ್ಸಾಮಿನೇಷನ್ಸ್ ಅಲ್ಲಿ ಇಲ್ಲಿ ಒಂದು ಕೇಳಿರ್ತಾರೆ. ಓಕೆನಾ, ಈ ಪ್ರಿಲಿಮ್ಸ್ ಆಗಿರ್ಬೋದು ಮತ್ತು ಮೈನ್ ಎಕ್ಸಾಮ್ ಆಗಿರ್ಬೋದು, ಈ ಎರಡು ಒಂದು ಕ್ವಾಲಿಫೈ ಆದ ನಂತರ ಮೂರನೆಯ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾರ್ಟ್ ಏನಂದ್ರೆ ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ಓಕೆ, ನಾನು ಹೇಳಿದ್ದೆ ಕನ್ನಡವನ್ನು ಓದೋದಾಗ್ಲಿ ಬರೆಯೋದು ಬಂದ್ರೆ ಮಾತ್ರ ಈ ಒಂದು ವೇಕೆನ್ಸಿಯಲ್ಲಿ ಒಂದು ಸೆಲೆಕ್ಷನ್ ಪಡ್ಕೋಬಹುದು ಅಂತ. ಹೌದು, ಈ ಒಂದು ಪ್ರಿಲಿಮ್ಸ್ ಮೈನ್ ಎಕ್ಸಾಮಿನೇಷನ್ ನಂತರ ತಾವು ಈ ಒಂದು ರೀಜನಲ್ ಟೆಸ್ಟ್ ಅನ್ನ ತಾವು ಇಲ್ಲಿ ಒಂದು ಕಡ್ಡಾಯವಾಗಿ ಪ್ರತಿಯೊಬ್ಬರು ಇಲ್ಲಿ ಒಂದು ಕೊಡಬೇಕಾಗಿರುವಂತದ್ದು. ಈ ಒಂದು ರೀಜನಲ್ ಟೆಸ್ಟ್ ಏನಿದೆ ಇದೇ ಒಂದು ಫೈನಲ್ ಆಗಿರುವಂತಹ ತಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಏನೋ ಒಂದು ಸಹಾಯ ಅನ್ನೋದು ಇಲ್ಲಿ ಒಂದು ಮಾಡಿಕೊಡ್ತಾರೆ. ಈ ಒಂದು ರೀಜನಲ್ ಟೆಸ್ಟ್ ನಲ್ಲಿ ಯಾವುದೇ ರೀತಿಯಂತಹ ಒಂದು ಮಾರ್ಕ್ಸ್ ಏನು ಕೊಡುವುದಿಲ್ಲ, ಬಟ್ ತಮ್ಮ ಒಂದು ಕ್ವಾಲಿಫೈ ಅನ್ನ ಮಾಡೋದಕ್ಕೆ ಮಾತ್ರ ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟೆಸ್ಟ್ ಆಗಿರುತ್ತೆ. ನಮ್ಮ ಒಂದು ಕರ್ನಾಟಕದಿಂದ ಇದರ ಒಂದು ಎಕ್ಸಾಮ್ ಸೆಂಟರ್ಸ್ ನ ಒಂದು ವಿಚಾರಕ್ಕೆ ಬಂದಾಗ ಸ್ನೇಹಿತರೆ ನೋಡಬಹುದು, ಮಂಗಳೂರು ಆಗಿರ್ಬೋದು, ಮೈಸೂರು, ಶಿವಮೊಗ್ಗ ಮತ್ತು ಕಲಬುರಗಿ ಈ ಒಂದು 4 ಒಂದು ಸೆಂಟರ್ಸ್ ಅನ್ನ ಮಾತ್ರ ಇಲ್ಲಿ ಒಂದು ಈ ಬಾರಿ ಒಂದು ಕೇಳಿರುವಂತದ್ದು. ಈ ಒಂದು ವೇಕೆನ್ಸಿಗಳು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಹುದ್ದೆಗಳಾಗಿರೋದ್ರಿಂದ ಒಂದು ಒಳ್ಳೆಯ ಒಂದು ಸಂಬಳ ಸಹ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಹಾಗೆ ಇದರ ಒಂದು ಎಕ್ಸಾಮ್ ಸೆಂಟರ್ ಮತ್ತು ಜಾಬ್ ಲೊಕೇಶನ್ ಮಾತಾಡಕ್ ಹೋದ್ರೆ ಸಂಪೂರ್ಣವಾಗಿ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ನಲ್ಲೇ ಇರುತ್ತೆ. ಓಕೆನಾ, ಇದರ ಬಗ್ಗೆ ತಾವು ಟೆನ್ಷನ್ ತಗೊಳ್ಳುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಈಗ ಕೊನೆಯದಾಗಿ ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಮೆಥಡ್ಗೆ ಒಂದು ಬಂದಾಗ ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇದರ ಒಂದು ವೆಬ್ಸೈಟ್ ಅನ್ನ ನಾವು ಕೊಟ್ಟಿರ್ತೀವಿ. ಓಕೆನಾ, ಈ ಒಂದು ವೆಬ್ಸೈಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ ನಂತರ ತಾವು ನೋಡಬಹುದು ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಪೇಜ್ಗೆ ತಾವು ರಿಡೈರೆಕ್ಟ್ ಆಗ್ತೀರಾ. ಮೊದಲನೇದಾಗಿ ತಾವು ನೋಡಬಹುದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಫಿಲಪ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಎರಡನೇದಾಗಿ ಇಲ್ಲಿ ಒಂದು ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ಮತ್ತು ಮೂರನೇದಾಗಿ ಡೀಟೇಲ್ಸ್ ಅನ್ನ ತಾವು ಫಿಲಪ್ ಅನ್ನ ಮಾಡಿಕೊಂಡು ನಾಲ್ಕನೇದಾಗಿ ತಾವು ಅಪ್ಲೋಡ್ ಮಾಡಿರುವಂತಹ ಫಿಲ್ ಮಾಡಿರುವಂತಹ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಇನ್ಫಾರ್ಮೇಶನ್ ಒಂದು ಸಲ ತಾವು ಪ್ರಿವ್ಯೂ ಅನ್ನ ತಾವು ಮಾಡ್ಕೊಂಡ್ಬಿಡಿ. ಓಕೆನಾ, ನಂತರ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಐದನೇದಾಗಿ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಿ ಮತ್ತು ಆರನೇದಾಗಿ ಲಾಸ್ಟ್ದಾಗಿ ತಾವು ಇಲ್ಲಿ ಒಂದು ಪೇಮೆಂಟ್ ಏನು ಕೇಳಿರ್ತಾರೆ ಆ ಒಂದು ಪೇಮೆಂಟ್ ಅನ್ನ ತಾವು ಇಲ್ಲಿ ಏನು ಒಂದು ಪೇ ಅನ್ನ ಮಾಡಿ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ತಾವು ಇಲ್ಲಿ ಪ್ರಿಂಟ್ಔಟ್ ಅನ್ನ ತೆಗೆದು ಇಟ್ಕೋಬೇಕಾಗಿರುತ್ತೆ.